ಸರ್ಕಾರಕ್ಕೆ ಹೇಳುವುದೇನೆಂದರೆ ಆದಷ್ಟು ಬೇಗನೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಕರ್ನಾಟಕ ಸರ್ಕಾರ ಅನೇಕ ವರ್ಷಗಳಾದರೂ ಉದ್ಯೋಗಗಳು ಕೊಡುತ್ತಿಲ್ಲ, ನಿರುದ್ಯೋಗ ಸಮಸ್ಯೆ ಸೃಷ್ಟಿಸುತ್ತಲೇ ಇದೆ. ಯುವ ವಿದ್ಯಾರ್ಥಿಗಳು ಎಷ್ಟು ಕಡುಬಡತನದಲ್ಲಿದ್ದರು, ಊಟ 24 ತಾಸು ಲೈಬ್ರರಿನಲ್ಲಿ ಇರುತ್ತಾರೆ. ಅವರಿಗಾಗಿ ನ್ಯಾಯ ಕಲ್ಪಿಸಿಕೊಳ್ಳಬೇಕು. ಎಷ್ಟೋ ದಿನ ಇಲ್ಲಿ ಶಿವಾಜಿ ಸರ್ಕಲ್ನಲ್ಲಿ ಊಟ ಮಾಡುತ್ತಾರೆ, ಅಲ್ಲಿ ಇಲ್ಲಿ ಅನ್ನಪ್ರಸಾದದಲ್ಲಿ ಊಟ ಮಾಡ್ತಾರೆ. ನಿಮಗೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏಕೆಂದ್ರೆ ಉದ್ಯೋಗ ಮೀಸಲಾತಿಯಲ್ಲಿ ಕಲ್ಪಿಸಿಕೊಡ್ತಿಲ್ಲ. ಆದಷ್ಟು ಬೇಗನೆ ಉದ್ಯೋಗ ಕಲ್ಪಿಸಿಕೊಳ್ಬೇಕು. ಈಗ ಏನಂದ್ರೆ ಕೆಲವೊಂದು ಗಂಡ್ಮಕ್ಳ ನೋವು ಏನಿದೆ ಅಂದ್ರೆ ಕೆಲವೊಂದು ಉದ್ಯೋಗ ಪಡೆಯುತ್ತಿದ್ದಾರೆ, ಲಗ್ನ ಆಗಬೇಕು, ವಿವಾಹವನ್ನು ಆಗಲಿಕ್ಕೆ ಕಾರಣವಾಗುತ್ತಿದೆ ಅಂತ ಕೇಳ್ಬೇಕು. ಯಾಕಂದ್ರೆ ಅನೇಕ ಜನ ಹಳ್ಳಿಯಲ್ಲಿ ಹೋಗಿ ಕೇಳಿದಾಗ ನೀ ಏನು ಜಾಬ್ ಮಾಡ್ತಿದ್ಯಪ್ಪ, ನನಗೆ ಮಗಳು ಕೊಡಲು ಅಂತ ಕೇಳ್ತಾ ಇದ್ದಾರೆ. MA BEd ಓದಿನು ಕೇವಲ 11,000 12,000 8,000ಗೆ ದುಡಿದರೆ ನಾವು 15 ವರ್ಷ ಶಿಕ್ಷಣಕ್ಕೆ ಓದಬೇಕು. ನಾವು ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಸೃಷ್ಟಿಸಲು ನಿಮ್ಮಿಂದ ಕೈಲಾಗದಿದ್ದರೆ ರಾಜೀನಾಮೆ ಕೊಡಿ. ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿಗೆ ಮಾಡಬೇಕು. ಇಲ್ಲದಿದ್ದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕ್ರಾಂತಿಕಾರಿಗಳಾಗುತ್ತಾರೆ ಅಂತ ಈ ವೇದಿಕೆ ಮುಖಾಂತರ ನಾನು ತಿಳಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಇಲ್ಲಿ ಬಿಜಾಪುರದಲ್ಲಿ 4-5 ವರ್ಷಗಟ್ಟಲೆ ಓದಿ ಇನ್ನು ಫಾರ್ಮ್ ಇಲ್ಲ, ಏನೂ ಇಲ್ಲ. ಮೆಸ್ ಫೀಸು ಮತ್ತೆ ಲೈಬ್ರರಿ ಫೀಸು ಎಲ್ಲ 3,500-4 ಸಾವಿರ ಕೊಟ್ಟು ಮನೆಯಲ್ಲಿ ಇನ್ನು ಎಷ್ಟು ದಿನ ಓದ್ತಿ ಅಂತ ಕೇಳಿದ್ರೆ ಇನ್ನು ಕಾಲ್ಫಾರ್ಮ್ ಇಲ್ಲ ಅಂತ ಏನ್ ಹೇಳಿದ್ರು. ಮತ್ತೆ ರಾಜ್ಯ ಸರ್ಕಾರಕ್ಕೂ ಏನು ತಿಳಿಯದಂತ ಇದು ಒಳ ಮೀಸಲಾತಿ ಅಂದು ಇವತ್ತಿಗೆ ಎಷ್ಟು ದಿನ ಆಯ್ತು, 4 ವರ್ಷ ಆಯ್ತು. ಇಲ್ಲಿ ಮನೆಯಲ್ಲಿ ದುಡ್ಡು ಕೊಡ್ತಾ ಅಲ್ಲಿ ಇಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ಕೊಂಡು ಓದ್ಕೊಂಡು ನಾವ್ ಹೆಂಗೋ ಜೀವನ. ಆದ್ರೂ ಕಾಲ್ಫಾರ್ಮ್ ಇಲ್ಲ. ಲಿಸ್ಟ್ ಅಲ್ಲಿ ಹೆಸರು ಬಂದ್ರೆ ಫೈನಲ್ ಅಲ್ಲಿ ಹೋಗುತ್ತೆ, ಮಿಸ್ಕಲ್ ಅಲ್ಲಿ ಹೋಗುತ್ತೆ. ಹಿಂಗಾದ್ರೆ ಅದ್ರ ಕೊನೆಗೂ ಕಾಲ್ಫಾರ್ಮ್ ಇಲ್ಲ. ಹಂಗಾದ್ರೆ ಸರ್ಕಾರ ನಮ್ಮ ಎದುರು ಯಾಕೆ ಕಣ್ ತೆರಿತಾ ಇಲ್ಲ ಅಂತ ಒಂದು ನೋವು. ಆಗ ಭ್ರಷ್ಟ ಸರ್ಕಾರ ಯಾವತ್ತೂ ಕಣ್ ತೆಗಿತಾ ಇದೆ. ನಮಗೆ ಅದೇ ನಾಚಿಕೆ ಆಗಿದೆ ಈ ಸರ್ಕಾರಕ್ಕೆ. ನಿಮ್ಮ ಹೆಸರು? ಶರಣಯ್ಯ ಮಠ. ಮತ್ತೆ